ವೆಲ್ಕಮ್ ಟು ವಿಲ್ಬಿಸ್ ಪ್ರಾಪರ್ಟೀಸ್. ನಾವು ಇದನ್ನು ನೋಡ್ತಾ ಇರೋಂಥದ್ದು 2.5 ಎಕರೆ ಒಂದು ಅಗ್ರಿಕಲ್ಚರ್ ಲ್ಯಾಂಡ್ನ. ಈ ಪ್ರಾಪರ್ಟಿಗೆ ಸ್ಟೇಟ್ ಹೈವೇಯಿಂದ ನಾವೇನೀಗ ಹೋಗ್ತಾ ಇದ್ದೀವಿ. ಈ ರೀತಿ ರಸ್ತೆ ಒಂದು 800 ಮೀಟರ್ಸ್ ಮಡ್ ರಸ್ತೆ ಇದೆ. ಇನ್ನು 1 ಅಥವಾ 2 ವರ್ಷಗಳಲ್ಲಿ ಒಂದು 500ರಿಂದ 600 ಮೀಟರ್ ಟಾರ್ ಅಥವಾ ಕಾಂಕ್ರೀಟ್ ರೋಡ್ ಆಗೋ ವ್ಯವಸ್ಥೆ ಇದೆ. ಈ ಪ್ರಾಪರ್ಟಿ ಲೊಕೇಶನ್ ಬಂದು ಸಕಲೇಶಪುರ ಆ್ಯಂಡ್ ಕೂರ್ಗ್ ಬಾರ್ಡರ್ನಲ್ಲಿ ಬರುತ್ತೆ. ಪ್ರಾಪರ್ಟಿ ರೆವೆನ್ಯೂ ಡಾಕ್ಯುಮೆಂಟ್ಸ್ ಬಂದು ಕೂರ್ಗ್ನಾಗ ಬರುತ್ತೆ. ಹಾಗೆ ಸಕಲೇಶಪುರದಿಂದ ಕನೆಕ್ಟಿವಿಟಿ ತುಂಬಾ ಚೆನ್ನಾಗಿದೆ. ಈ ಪ್ರಾಪರ್ಟಿ ಟೋಟಲ್ ಬೌಂಡ್ರಿ ಬಂದು 2.5 ಎಕರೆ ಇದೆ. ಆನ್ ಡಾಕ್ಯುಮೆಂಟ್ 1 ಎಕರೆ 25 ಗುಂಟೆ ಇದೆ. ನೀವು ಪೇ ಮಾಡಬೇಕಾಗಿರೋದು 1 ಎಕರೆ 25 ಗುಂಟೆಗೆ. ಈ ಪ್ರಾಪರ್ಟಿ ಸುಮಾರು ಒಂದು 15ರಿಂದ 20 ವರ್ಷದಿಂದ ಯಾವುದೇ ರೀತಿ ಕಲ್ಟಿವೇಷನ್ ಮಾಡಿರಲಿಲ್ಲ. ಯಾವ ರೀತಿಯೂ ಕೆಮಿಕಲ್ ಆ್ಯಂಡ್ ಫರ್ಟಿಲೈಸರ್ನ ಕೂಡ ಬಳಸಿರಲಿಲ್ಲ. ತುಂಬ ಬುಷಸ್ ಕವರ್ ಆಗಿತ್ತು. ಬಟ್ ಅದನ್ನು ಎಲ್ಲ ಕ್ಲಿಯರ್ ಮಾಡಿದ್ದಾರೆ. ತುಂಬಾ ಜಂಗಲ್ ಟ್ರೀಸ್ ಇದೆ. ಯಾವುದೇ ರೀತಿ ಮರಗಳನ್ನ ಕಟ್ ಮಾಡಿಲ್ಲ. ಇನ್ನು ಸಾಯಿಲ್ ಫರ್ಟಿಲಿಟಿ ಬಗ್ಗೆ ಹೇಳಬೇಕು ಅಂತಂದರೆ ರಿಚ್ ಫರ್ಟೈಲ್ ಸಾಯಿಲ್ ಆಗಿದೆ. ಯಾಕಂದರೆ ತುಂಬಾ ಜಂಗಲ್ ಇದ್ದಿದ್ದರಿಂದ ಮರದೆಲೆಗಳು ಅಥವಾ ಬುಷಸ್ ಎಲೆಗಳು ಬಿದ್ದು ಕೂಡ ಪ್ರಾಪರ್ಟಿ ಸಾಯಿಲ್ ರಿಚ್ ಫರ್ಟೈಲ್ ಆಗಿದೆ. ಆರ್ಗ್ಯಾನಿಕ್ ಕಲ್ಟಿವೇಷನ್ ಮಾಡೋರಿಗೆ ತುಂಬಾ ಸೂಟಬಲ್ ಪ್ಲೇಸ್ ಇದಾಗಿದೆ. ಇದು ಆವರೇಜ್ ರೈನ್ಫಾಲ್ ಏರಿಯಾ ಆಗಿದೆ. ವರ್ಷಕ್ಕೊಂದು 80ರಿಂದ 90 ಇಂಚ್ ಮಳೆ ಆಗುತ್ತೆ. ಅದರಿಂದ ಮಲ್ಟಿಪಲ್ ಕ್ರಾಪ್ಸ್ಗೆ ಈ ಪ್ರಾಪರ್ಟಿ ಸೂಟ್ ಆಗುತ್ತೆ. ಸಮ್ ಪಾರ್ಟ್ ಆಫ್ ಲ್ಯಾಂಡ್ ಮ್ಯಾಕ್ಸಿಮಮ್ 70 to 80% ಆಫ್ ಲ್ಯಾಂಡ್ ಕಾಫಿ, ಬ್ಲ್ಯಾಕ್ ಪೆಪ್ಪರ್, ಆಲ್ಕನೆಟ್ಗೆ ಸೂಟ್ ಆಗುತ್ತೆ. ಅರೌಂಡ್ ಒಂದು 15 to 20% ಏರಿಯಾ ಕಾರ್ಡ್ಮಮ್ಗೆ ತುಂಬಾ ಸೂಟಬಲ್ ಆಗುತ್ತೆ. ಈ ಪ್ರಾಪರ್ಟಿ ಒಳಗಡೆ ವಾಟರ್ ಸೋರ್ಸ್ಗೆ ಅಂತೇಳಿ ಒಂದು ಪಾಂಡ್ ಇದೆ. ಅಂದರೆ ಜಲ ಬರೋವಂಥ ಪಾಂಡು, ಸ್ಟಾಕ್ ವಾಟರ್ ಇರುವಂಥ ಪಾಂಡಲ್ಲ. ಈ ಪಾಂಡಲ್ಲಿ ಇರಿಗೇಷನ್ಗೆ ಅಂತ ಯೂಸ್ ಮಾಡಿದರೆ ಈ 2.5 ಎಕರೆಗೆ ಯೂಸ್ ಮಾಡಿ ಇನ್ನೂ 10 ಎಕರೆಗೆ ಕೊಡುವಷ್ಟು ನೀರು ಇದರಲ್ಲಿದೆ. ಈ ಪ್ರಾಪರ್ಟಿ ಎಕ್ಸಾಕ್ಟ್ ಲೊಕೇಶನ್ ಬಂದು ಶನಿವಾರ ಸಂತೆ ಆ್ಯಂಡ್ ಸಕಲೇಶಪುರ ರಸ್ತೆಯಲ್ಲಿದೆ. ಶನಿವಾರ ಸಂತೆ ಆ್ಯಂಡ್ ಸಕಲೇಶಪುರ ಹೋಗೋ ಸ್ಟೇಟ್ ಹೈವೇ ಏನಿದೆ, ಆ ಸ್ಟೇಟ್ ಹೈವೇಯಿಂದ ಒಂದು 800 ಮೀಟರ್ ದೂರದಲ್ಲಿದೆ ಈ ಪ್ರಾಪರ್ಟಿ. ಈ ಸ್ಟೇಟ್ ಹೈವೇಯಿಂದ 700 ಮೀಟರ್ವರೆಗೂ ವಿಲೇಜ್ ಇದೆ. ಇದು ತುಂಬಾ ದೊಡ್ಡ ವಿಲೇಜ್ ಆಗಿರೋದ್ರಿಂದ ಇನ್ನು 1 ಅಥವಾ 2 ವರ್ಷದಲ್ಲಿ ಕಾಂಕ್ರೀಟ್ ಅಥವಾ ಟಾರ್ ರೋಡ್ ಖಂಡಿತವಾಗ್ಲೂ ಆಗುತ್ತೆ. ಬಟ್ ಲಾಸ್ಟ್ 100 ಮೀಟರ್ಸ್ ಪ್ರಾಪರ್ಟೀಸ್ಗೆ ಹೋಗುವಂಥ ರೋಡ್ ಇರೋದ್ರಿಂದ ಇದು ಯಾವಾಗಲೂ ಮಡ್ ರೋಡ್ ಆಗಿರೋ ಚಾನ್ಸಸ್ ತುಂಬಾ ಜಾಸ್ತಿ. ಈ ಪ್ರಾಪರ್ಟಿ ಯಾರೆಲ್ಲ ಒಂದು ಚಿಕ್ಕ ಲ್ಯಾಂಡ್ನ ಹುಡುಕ್ತಾ ಇದ್ದೀರಾ ವಿತ್ ಎಕ್ಸ್ಟ್ರಾ ಲ್ಯಾಂಡ್ ಅಂಥವ್ರಿಗೆ ತುಂಬಾ ಸೂಟಬಲ್ ಆಗುತ್ತೆ. ಮಲ್ಟಿಪಲ್ ಪರ್ಪಸ್ಗೆ ಯೂಸ್ ಆಗೋವಂಥ ಲ್ಯಾಂಡು. ಫಾರ್ಮ್ ಹೌಸ್ ಮಾಡ್ಕೋಬೋದು, ಡೈರಿ ಫಾರ್ಮ್ ಮಾಡ್ಬೋದು, ಗೋಟ್ ಫಾರ್ಮ್ ಮಾಡ್ಬೋದು. ಹಾಗೆ ಪ್ಲಾಂಟೇಷನ್ ಅಂತ ಹೋದರೆ ಕಾಫಿ, ಅರೆಕನೆಟ್, ಕಾರ್ಡ್ಮಮ್, ಹಾಗೆ ಕೆಮಿಕಲ್ ಫ್ರೀ ಲ್ಯಾಂಡ್ ಆಗಿರೋದ್ರಿಂದ ಯಾರೆಲ್ಲ ಹರ್ಬ್ಸ್ ಆ್ಯಂಡ್ ಆರ್ಗ್ಯಾನಿಕ್ ಫಾರ್ಮ್ ಮಾಡ್ತೀರಾ ಅಂಥವ್ರಿಗೆ ತುಂಬಾ ಸೂಟಬಲ್ ಆಗುತ್ತೆ. ಹಾಗೆ ಈ ಪ್ರಾಪರ್ಟಿಯ ಪ್ರೈಸ್ ಅಥವಾ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಸ್ಕ್ರೀನ್ ಮೇಲೆ ನನ್ನ ನಂಬರ್ ಇದೆ. ದಯವಿಟ್ಟು ಕಾಲ್ ಆರ್ ವಾಟ್ಸಪ್ ಮಾಡಿ ಅಥವಾ ನಮ್ಮ ವೆಬ್ಸೈಟ್ನ ವಿಸಿಟ್ ಮಾಡಿ. ನಿಮಗೆ ಎಲ್ಲ ರೀತಿ ಮಾಹಿತಿ ಕೂಡ ನಮ್ಮ ವೆಬ್ಸೈಟ್ನಲ್ಲಿ ಸಿಗುತ್ತೆ. Thank you for watching Wilby's Properties. Don't forget to like and share, subscribe to our channel.